ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಯದೊಳು ಗುರುಲಿಂಗ ಜಂಗಮ ದಾಯತವನ್ನರಿಯಲಿಕ್ಕೆ ಸುಲಭೋಪಾಯದಿಂದ ಇದಿರುಟ್ಟು ಬಾಯಸ್ಥಳಕ್ಕೆ ಕುರು ಹಾಗೆ ದಾಯದೋರಿ ಸಮಸ್ತ ಭಕ್ತನಿಕಾಯವನ್ನು ಪಾವನ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಬಸವಾದಿ ಪ್ರಮತರಿಗೆ ಶರಣೆಂದು ಹೋಗು ಹಳಕಟ್ಟಿಯವರನ್ನು ಸ್ಮರಿಸಿಕೊಂಡು ತಮ್ಮೆಲ್ಲರ ಅಂತರಂಗದ ಲಿಂಗ ಚೈತನ್ಯಕ್ಕೆ ಶರಣವು ಶರಣಾರ್ಥಿಗಳು. ಶರಣರ ನೆನೆದರೆ ಸರಿಗೆಯ ಇಟ್ಟಂಗ ಅರಳು ಮಲ್ಲಿಗೆ ಮುಡಿದಂಗ ಕಲ್ಯಾಣದ ಶರಣರ ನೆನೆಯೋ ನನ್ನ ಮನವೇ. ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯುತ್ತಿ, ಕಲ್ಯಾಣದ ಬಸವಯ್ಯ ಇರುವಾಗ ಕಲ್ಲೆಗ್ಯಾಕ ಕೈ ಮುಗಿಯುತ್ತಿ. ನಿಜ. ಬನ್ನಿ ಶರಣರನ್ನು ನೆನೆದು ಬಸವಣ್ಣನವರಿಗೆ ಕೈ ಮುಗಿದು ಇಂದು ಮಹಿಳಾ ಮೀಸಲಾತಿಯ ವಿಷಯದ ಬಗ್ಗೆ ನೋಡೋಣ. ಮೀಸಲಾತಿಗೂ ಮಿಗಿಲಾದ ಸಮಾನತೆಯನ್ನು ಬಸವಣ್ಣನವರು ಅಂದು ಶರಣರಿಗೆ ಕೊಟ್ಟಿದ್ದರು. ಹೀಗಾಗಿ ಶರಣೆಯರು ಬಸವಣ್ಣನವರ ಗರಡಿಯಲ್ಲಿ ಪಳಗಿದರು ಮತ್ತು ಅವರ ಮಾರ್ಗದರ್ಶನದಲ್ಲಿ ನಡೆದು ಬಹು ಎತ್ತರಕ್ಕೆ ಏರಿದರು. ಶರಣೆಯರು ಯಾವುದೇ ವಿಚಾರವನ್ನು ತಕ್ಷಣವೇ ಒಪ್ಪಿಕೊಳ್ಳದೆ ತಮ್ಮ ವಿವೇಕವೆಂಬ ಜರಡಿಯಲ್ಲಿ ಸಾಣಿಸಿ, ಜೀವನಾನುಭವ ಎಂಬ ತೆಳುಬಟ್ಟೆಯಲ್ಲಿ ಸೋಸಿ ನಿತ್ಯ ಸತ್ಯವಾದ ತತ್ವಗಳನ್ನು ಒಪ್ಪಿಕೊಂಡಿದ್ದಾರೆ. ಅವರ ವಚನಗಳಲ್ಲಿ ಅವರ ವೈಚಾರಿಕ ನಿಲುವು ಕಾಣಬಹುದಾಗಿದೆ. ಹಾಗೆಯೇ ಶರಣೆಯರ ಜ್ಞಾನದ ಬೆಳಕು ಮನುಕುಲದ ಉದ್ಧಾರಕ್ಕೆ ಸಹಾಯ ಮಾಡಿತ್ತು. ಅವಕಾಶ ಸಿಕ್ಕರೆ ಎಂಥ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಸರಿಯಾದ ನಿರ್ಣಯವನ್ನು ಕೊಡಬಲ್ಲಳು. ಹಾಗೆ ಸಮತೋಲನದ ಉತ್ತಮ ಸಲಹೆಯನ್ನು ನೀಡಬಲ್ಲಳು. ಸರಿಯಾದ ಮಾರ್ಗದರ್ಶನ ತೋರಬಲ್ಲಳು. ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗಂಡು ಹೆಣ್ಣು ದೇಹ ರಚನೆ ಬೇರೆಯಾದರೂ ಆತ್ಮ ಒಂದೇ ಎಂದು ದಿವ್ಯ ಪ್ರಾತ್ಯಕ್ಷಿಕೆಯನ್ನು ತೋರಿಸಿದವರು ಶರಣರು. ಹಾಗೆ ಪತ್ನಿಯ ಮಾತಿನಿಂದ ಮರುವನ್ನು ಕಳೆದುಕೊಂಡು ಅರಿವಿನ ಮೂಸೆಯಲ್ಲಿ ಆಧ್ಯಾತ್ಮ ಸಾಧನೆಗೈದರು ಶರಣರು. ಹೀಗೆ ಶರಣರು ಪತಿಗಿಂತ ಒಂದು ಹೆಚ್ಚು ಮುಂದೆ ಹೋದರು, ಅನುಭಾವಿಗಳಾದರು, ವಚನಗಳನ್ನು ರಚಿಸಿದರು. ಜೊತೆಗೆ ಶಿವಯೋಗ ಸಾಧನೆಯ ಮೂಲಕ ಲಿಂಗ ಮುಟ್ಟಿ ಲಿಂಗವಾದರು. ಇಂತಹ ಶರಣರಿಗೆ ಶರಣಾರ್ಥಿಗಳನ್ನ ಅರ್ಪಿಸಿ ಇಂದಿನ ಮಹಿಳೆಯರ ಮೀಸಲಾತಿಯ ಕುರಿತು ನೋಡೋಣ. ಇಂದು ಹಳ್ಳಿಗಳಲ್ಲಿ ಪಂಚಾಯಿತಿ ಸಭೆಗಳಲ್ಲಿ ಸ್ತ್ರೀಯರು ಆರಿಸಿ ಬಂದಿದ್ದಾರೆ. ಹಾಗೆಯೇ ಅಂಕಿಅಂಶಗಳಿಂದ ಗೊತ್ತಾಗಿದೆ ಅವರು ಜನಹಿತ ಕಾರ್ಯಗಳನ್ನು, ಅಭಿವೃದ್ಧಿ ಕಾರ್ಯಗಳನ್ನು ಚೆನ್ನಾಗಿ ಮಾಡಿದ್ದಾರೆ, ಜನರ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ. ಇನ್ನು ವಿಧವೆಯರ ಸಂಖ್ಯೆ ಏರುತ್ತಲೇ ಇದೆ. ಕಾರಣವಿಷ್ಟೇ, 20 ವರ್ಷದ ಹುಡುಗಿಗೆ 30-35 ವರ್ಷದ ಹುಡುಗ. ಹೀಗಾಗಿ ಗಂಡನಾದವನು ಆಯುಷ್ಯ ತೀರಿ ಅಥವಾ ಕುಡಿತ ಗುಟಕ ಚಟಗಳ ಬಲಿಯಾಗಿ ಬೇಗ ಸಾಯುತ್ತಾನೆ. ಇನ್ನು ವರದಕ್ಷಿಣೆ, ಮೊದಲು ವಧುದಕ್ಷಿಣೆ ಇತ್ತು, ಈಗ ವರದಕ್ಷಿಣೆ. ಮಹಾಮಾರಿ ಪಿಡುಗಿಗೆ ಹೆಣ್ಣು ಮಕ್ಕಳು ಹಿಂಸೆ ತಡೆಯಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಇದು ವರದಕ್ಷಿಣೆಯ ಪದ್ಧತಿಯಿಂದಾಗಿ ಮಧ್ಯಮ ವರ್ಗದ ಹುಡುಗಿಯರು ಮದುವೆ ಬೇಡ ಎನ್ನುತ್ತಿದ್ದಾರೆ. ಇನ್ನು ಶ್ರೀಮಂತ ಹುಡುಗಿಯಾದರೂ ನನ್ನ ಸರಿಸಾಟಿ ಹುಡುಗ ಸಿಗುತ್ತಿಲ್ಲ ಎಂದು ಒಂಟಿಯಾಗಿ ಉಳಿಯಲು ನಿರ್ಧರಿಸುತ್ತಾಳೆ. ಹಾಗೆಯೇ ಬಾಲ್ಯ ವಿವಾಹ. ಬೇರೆ ರಾಜ್ಯಕ್ಕೆ ಬರಗಾಲ ಬಂದಾಗ ಹೊಲದಲ್ಲಿ ಬೆಳೆ ಇಲ್ಲ, ಕಷ್ಟಗಳಿಗೆ ಸಿಲುಕಿದ ಜನರು ಬೇರೆ ರಾಜ್ಯಕ್ಕೆ ದುಡಿಯಲು ಹೋಗುವಾಗ ಮಕ್ಕಳಿಗೆ ಮದುವೆ ಮಾಡಿ ಬಾಲ್ಯದಲ್ಲಿಯೇ ಅವರನ್ನು ಬಿಟ್ಟು ದುಡಿಯಲು ಹೋಗುತ್ತಾರೆ. ಹಾಗೆಯೇ ದೇವದಾಸಿ ಪದ್ಧತಿ ಕೂಡ ಇರುತ್ತಿದೆ. ಕಾರಣವಿಷ್ಟೇ, ಸರ್ಕಾರದ ಸೌಲಭ್ಯಗಳನ್ನು ಪಡೆಯೋದಕ್ಕೋಸ್ಕರ ಬಡತನದ ಬವಣೆ ತಡೆಯಲಾರದೆ ದೇವದಾಸಿ ಎಂದು ನೋಂದಾಯಿಸಿ ಸರ್ಕಾರದ ಸೌಲಭ್ಯ ಪಡೆಯುತ್ತಿದ್ದಾರೆ. ಇನ್ನು ಗರತಿಯ ಪಟ್ಟ, ತಲೆಯ ಮೇಲೆ ಪರಡಿ ಹೊತ್ತು ಮನೆಗಳಲ್ಲಿ ಭಿಕ್ಷೆ ಬೇಡುತ್ತಾರೆ. ಗಂಡ ಮಕ್ಕಳು ಚಂದದ ಸಂಸಾರವಿದ್ದರೂ ಕೂಡ ಹೊಲದಲ್ಲಿ ಬೆಳೆ ಇಲ್ಲ, ಕೆಲಸವಿಲ್ಲ, ಅನಿವಾರ್ಯವಾಗಿ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ.
5 ನಿಮಿಷಕ್ಕೊಂದು, 30 ನಿಮಿಷಕ್ಕೊಂದು, 45 ನಿಮಿಷಕ್ಕೊಂದು ಹಿಂಸೆ, ಅತ್ಯಾಚಾರ, ಲೈಂಗಿಕ ಕಿರುಕುಳ ನಡೆದೇ ಇದೆ. ಅಂದು ಅಂಬೇಡ್ಕರ್ ಅವರು ಕಷ್ಟದಿಂದ ಮೇಲೆ ಬಂದವರು ಸಮೀಪದಿಂದ ಹೆಣ್ಣಿನ ಸ್ಥಿತಿಗತಿಗಳನ್ನು ಅರಿತಿದ್ದರು. ಹೆಣ್ಣಿಗೆ ತಾರತಮ್ಯ ಮಾಡುವುದನ್ನು ಕಂಡು ಅವರ ಮನಸ್ಸು ಮರುಗುತ್ತಿತ್ತು. ಹೆಣ್ಣಿಗೆ ಶಿಕ್ಷಣದ ಅವಕಾಶವಿಲ್ಲ, ಮನೆಗೆಲಸಕ್ಕೆ ಮೀಸಲಾಗಿದ್ದಳು, ಮದುವೆಯಲ್ಲಿ ಅವಳ ಸಮ್ಮತಿಯನ್ನು ಕೇಳುವುದಿಲ್ಲ, ಅವಳಿಗೆ ಆಸ್ತಿಯಲ್ಲಿ ಹಕ್ಕು ಇಲ್ಲ. ಹೀಗಾಗಿ ಭಾರತದಲ್ಲಿ ಲಿಂಗಭೇದದಿಂದ ಸ್ತ್ರೀಯರನ್ನು ದಾಸಿಯರನ್ನಾಗಿರಿಸಿದ್ದರು. ಸ್ವಾತಂತ್ರ್ಯ ಬಂದರೂ ಕೂಡ ಪುರುಷರಿಗೆ ಮಾತ್ರ ಸ್ವಾತಂತ್ರ್ಯ, ಹೆಣ್ಣು ಮಕ್ಕಳಿಗೆ ಅದು ದೊರೆತಿಲ್ಲ. ಹೀಗಾಗಿ ಮಾತೃಹೃದಯಾದ ಅಂಬೇಡ್ಕರ್ ಅವರು ಒಂದು ಹೆಣ್ಣಿನ ಸಮಾನತೆ, ಸ್ವಾತಂತ್ರ್ಯ, ಹಕ್ಕಿಗಾಗಿ ಕಾನೂನು ಮಂತ್ರಿಯಾಗಿದ್ದಾಗ ಸಂವಿಧಾನ ಶಿಲ್ಪಿಯಾದ ಅಂಬೇಡ್ಕರರು ಫೆಬ್ರವರಿ 5, 1951ರಂದು ಹಿಂದೂ ಕೋಡ್ ಬಿಲ್ ಪಾಸ್ ಮಾಡಲು ಪಾರ್ಲಿಮೆಂಟ್ ಮುಂದಿರಿಸಿದಾಗ ಸನಾತನಿಗಳು ಇದನ್ನು ಒಪ್ಪಲಿಲ್ಲ. ಬೇಸರವಾಗಿ ನೊಂದುಕೊಂಡ ಅವರು ಫೆಬ್ರವರಿ 25, 1951ರಂದು ರಾಜೀನಾಮೆ ನೀಡಿದರು. ಮುಂದೆ ಪಂಜಾಬ್ ಪ್ರಾಂತಕ್ಕೆ ಹೋದಾಗ ಅಲ್ಲಿಯ ಮಹಿಳೆಯರು ತಮಗೋಸ್ಕರ, ತಮ್ಮ ಹಕ್ಕಿಗಾಗಿ, ಸಮಾನತೆಗಾಗಿ ರಾಜೀನಾಮೆ ಕೊಟ್ಟಂಥವರನ್ನು ಅಭಿನಂದಿಸುತ್ತಾರೆ, ಹೊಗಳುತ್ತಾರೆ. ಆಗ ಅಂಬೇಡ್ಕರ್ ಹೇಳುತ್ತಾರೆ, ನಿಮ್ಮ ಹಕ್ಕಿಗಾಗಿ ನೀವು ಸಂಘಟಿತರಾಗಿ, ನಾನೊಬ್ಬನೇ ಹೋರಾಡಬಹುದು ಸರಿಯಲ್ಲ, ನೀವೆಲ್ಲರೂ ಒಂದಾಗಬೇಕು ಅಂತ ಹೇಳಿದಾಗ ಮಹಿಳೆಯರು ಒಪ್ಪಿಕೊಳ್ಳುತ್ತಾರೆ. ಹಾಗೆಯೇ ಮೊದಲಿನಂಥ ಪರಿಸ್ಥಿತಿ ಇಂದು ಇಲ್ಲ. ಆದರೆ 33% ಮೀಸಲಾತಿ ನೀಡಲು ಆಡಳಿತ ವ್ಯವಸ್ಥೆ ಒಪ್ಪಿಕೊಂಡಿಲ್ಲ. ಹೆಣ್ಣು ಮಕ್ಕಳು ಇಂದು ಎಲ್ಲ ರಂಗಗಳಲ್ಲಿ ಮುಂದುವರಿಯುತ್ತಿದ್ದಾರೆ. ತೊಂದರೆಗಳಿಲ್ಲವಾದರೂ ಕೂಡ ಸಂಪೂರ್ಣ ಸ್ವಾತಂತ್ರ್ಯ, ಸಮಾನತೆ ಅವಳಿಗೆ ದೊರೆತಿಲ್ಲ. ಸಮಸ್ಯೆಗಳ ವರ್ತುಲದಿಂದ ಹೊರಬಂದಿಲ್ಲ. ಈ ಪರಿಸ್ಥಿತಿಯನ್ನು ನಾವು ಅಮೆರಿಕಕ್ಕೆ ಹೋದಾಗ ಕೂಡ ನೋಡಿದೆವು. ಅಲ್ಲಿ ಕೂಡ ಹೆಣ್ಣು ಮುಂದಾಗಿ ತನ್ನ ಸಂಸಾರವನ್ನು ನಡೆಸಿಕೊಂಡು ಹೋಗುತ್ತಾಳೆ. ಎಂದೂ ವಿಶ್ವದಲ್ಲಿ ಎಲ್ಲೇ ಹೋದರೂ ಕೂಡ ಹೆಣ್ಣು ಜವಾಬ್ದಾರಿಯಿಂದ ನುಣಿಸಿಕೊಳ್ಳುವುದನ್ನು ನಾವು ಕಾಣುವುದಿಲ್ಲ. ನಿಸರ್ಗದಿಂದಲೂ ಕೂಡ ಪ್ರಾಣಿಗಳ ಮೊದಲಾಗಿಯೂ ಅಷ್ಟೇ, ಹೆಣ್ಣು ತನ್ನ ಗಂಡ, ಮಕ್ಕಳು, ತನ್ನ ಸಂಸಾರಕ್ಕಾಗಿ ಜೀವ ತೆಗೆಯುತ್ತಾಳೆ. ಹೀಗೆ ಎಂದು ಹೆಣ್ಣು ಸ್ವಾರ್ಥಿಯಾಗುವುದಿಲ್ಲ. ಅಂಬೇಡ್ಕರ್ ಅವರ ಸಂವಿಧಾನದ ಪ್ರತಿಫಲವಾಗಿ ಅಂದು ಇಂದಿರಾ ಪ್ರಧಾನಿಯಾದರು, ಇಂದು ನಿರ್ಮಲಾ ಸೀತಾರಾಮನ್ ಆರ್ಥಿಕ ಮಂತ್ರಿಯಾದರು. ನಾರಿ ರತ್ನಗಳಾದ ಚೆನ್ನಮ್ಮ, ಕೆಳದಿ ಚೆನ್ನಮ್ಮ, ಓಬವ್ವ, ಝಾನ್ಸಿ ರಾಣಿ ಇವರೆಲ್ಲ ನಮಗೆ ಮಾದರಿಯಾಗಿದ್ದಾರೆ. ದ್ರೌಪದಿ ಮುರ್ಮು ಕೂಡ ರಾಷ್ಟ್ರಪತಿಯಾಗಿದ್ದಾರೆ. ಹೆಣ್ಣಿನ ಎದೆಯಲ್ಲಿ ಚೆನ್ನಮ್ಮಳ ಕೆಚ್ಚು ಇದೆ, ಓಬವ್ವನ ತೋಳುಗಳಲ್ಲಿ ಓಬವ್ವನ ಬಲವಿದೆ, ಝಾನ್ಸಿಯ ಧೈರ್ಯವಿದೆ, ಕೆಳದಿ ಚೆನ್ನಮ್ಮನ ಜಾಣ್ಮೆ ಇದೆ. ಯಾವುದರಲ್ಲಿಯೂ ಆಕೆ ಕಡಿಮೆ ಇಲ್ಲ. ತೊಟ್ಟಿಲು ತೂಗು ಕೈ ಜಗತ್ತನ್ನೇ ತೂಗಬಲ್ಲದು, ಹೆಣ್ಣು ಸಂಸಾರದ ಕಣ್ಣು. ಅದಕ್ಕಾಗಿ ಶಿವರುದ್ರಪ್ಪ ಹೇಳುತ್ತಾರೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ನಿನಗೆ ಬೇರೆ ಹೆಸರು ಬೇಕೇ, ನಿನಗೆ ಬೇರೆ ಹೆಸರು ಬೇಕೇ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಮನೆ ಮನೆಗಳಲ್ಲಿ ದೀಪ ಮುಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ಮನೆ ಮನೆಯಲ್ಲಿ ದೀಪ ಮುಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ತಂದೆ ಮಗುವ ತಬ್ಬಿದಾಕೆ, ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೇ, ನಿನಗೆ ಬೇರೆ ಹೆಸರು ಬೇಕೇ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ನಿಜ, ಎಲ್ಲರನ್ನ ಪ್ರೀತಿಸುತ್ತಾಳೆ, ಗೌರವಿಸುತ್ತಾಳೆ. ಅವಳೇ ನಿಜವಾದ ಗೃಹಲಕ್ಷ್ಮಿ ಎನ್ನಬಹುದು. ಇನ್ನು ಮೈಸೂರದ ಊಳಿಗದ ಹದಿಬದೆಯ ಧರ್ಮ ಬರೆದಂಥ ಸಂಜಿ ಹೊನ್ನಮ್ಮ ಹೇಳ್ತಾರೆ, ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆವ ತಾಯಿ, ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪಡೆದ ತಾಯಿ, ಪೆಣ್ಣು ಪೆಣ್ಣೆಂದಕ್ಕೆ ಬೀಳುಗಳವರು ಕಣ್ಣು ಕಾಣದ ಗಾವಿಲರು ಅಂತ ಹೇಳ್ತಾಳೆ. ನಿಜ, ಒಂದು ಹೆಣ್ಣಿನ
ಪ್ರಗತಿಯಿಂದಾಗಿ ಆ ದೇಶದ ಸ್ಥಾನಮಾನಗಳನ್ನು ಅರಿಯಬಹುದು. ಇನ್ನು ಹೆಣ್ಣು ಮಗಳು ತನಗಾಗಿ ಏನೂ ಬಯಸುವುದಿಲ್ಲ. 360 ದಿನವೂ ಕೆಲಸ ಮಾಡುತ್ತಾಳೆ. ಸಂಬಳ ಬಯಸುವುದಿಲ್ಲ, ಭತ್ಯೆ ಬಯಸುವುದಿಲ್ಲ, ಯಾವುದೂ ಅವಳಿಗೆ ಬೇಕಿಲ್ಲ. ಅವಳು ಬಯಸುವುದು ತನ್ನ ಮನೆಯವರ ಸುಖ ಶಾಂತಿಯನ್ನು. ಹೀಗಾಗಿ ಅಕಸ್ಮಾತ್ ಗಂಡ ದುಡಿಯದಿದ್ದರೂ ಸಂಸಾರ ಅರ್ಥವನ್ನು ಎಳೆದುಕೊಂಡು ಹೋಗುತ್ತಾಳೆ. ಕಲಿತಿದ್ದರೆ ಉದ್ಯೋಗ ಮಾಡುತ್ತಾಳೆ, ಕಲಿಯದಿದ್ದರೆ 4 ಮನೆ ಕೆಲಸ, ಅಡಿಗೆ ಕೆಲಸ ಮಾಡಿ ಮಕ್ಕಳಿಗೆನ್ನು ಬೆಳೆಸಿ ಒಳ್ಳೆಯ ಸಂಸ್ಕಾರ ಕೊಟ್ಟು ಮದುವೆ ಮಾಡಿ, ಹೀಗೆ ತಾನು ಮಣ್ಣಲ್ಲಿ ಮಣ್ಣಾಗುವವರೆಗೂ ಅವಳು ಬಯಸೋದು ಮನೆಯ ಹಿತವನ್ನು, ಮಕ್ಕಳ ಹಿತವನ್ನು, ಮಕ್ಕಳ ಭವಿಷ್ಯವನ್ನು. ಹೀಗೆ 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲುಹಿದ ಜನ್ಮದಾತೆಗೆ, ಮಾತೃ ಸಮಾಜಕ್ಕೆ ದ್ರೋಹ ಮಾಡದೆ ಮಹಿಳೆಗೆ ಸಮಾನ ಅವಕಾಶ ಕೊಟ್ಟು ಸಹಕರಿಸಬೇಕು. ಕೊಟ್ಟಾಗಲೇ ಸಾರ್ಥಕ. ಮನೆಗಳಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ. ಸ್ತ್ರೀ ಅಲ್ಲವೇ ಸಕಲ ಮಾನವರ ಜನನಿ, ಸ್ತ್ರೀ ಅಲ್ಲವೇ ಜಗವ ಹೊರುವ ಧರಣಿ, ಸ್ತ್ರೀ ಅಲ್ಲವೇ ನಮ್ಮ ಪೊರೆವ ಪ್ರಕೃತಿ, ಮತ್ತೆ ಹೆಣ್ಣೆಂದರಿದರೇಕೆ ಕೀಳುಭಾವ ವಿಕೃತಿ, ಸ್ತ್ರೀ ಪುರುಷರಲ್ಲಿ ಸುಳಿ ಆತ್ಮ ಒಂದೇ ಅಲ್ಲವೇ, ಭೇದ ಭಾವ ಅಳಿಸಯ್ಯ, ನೀಡಿ ಸಕಲರಿಗೆ ಸನ್ಮತಿ ಶ್ರೀ ಗುರು ಬಸವೇಶ್ವರ. ಸತ್ಯವಾಗಿದೆ ಅಲ್ಲವೇ? ಮಹಿಳಾ ಮೀಸಲಾತಿ ಸಿಕ್ಕು ಬಹುದಿನಗಳ ಕನಸು ನನಸಾಗಲಿ ಎಂದು ಹಾರೈಸುತ್ತೇನೆ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಸತಿಪತಿಯರಿಬ್ಬರು ಒಂದೇ ಬಂಡಿಯ 2 ಗಾಲಿಗಳೆಂದಂತೆ. ಅದಕ್ಕಾಗಿ ಮಹಿಳೆಯರಿಗೂ ಪುರುಷನಿಗೆ ಸಮಾನವಾದ ಸ್ಥಾನಮಾನಗಳು ಸಿಕ್ಕು ಮನೆ ಬೆಳಗಲಿ, ವಿಶ್ವವೇ ಬೆಳಗಲಿ ಅಂತ ಹಾರೈಸುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.